ಮಗಳೇ ರೆಡಿ ಆದನ ಅವಸರಲೆ ಬಾರವಾ. ಅಪ್ಪ, ನಾ ಈ ಮದುವೆ ಆಗೋದು ನಿಂಗೆ ಖುಷಿ ಐತಿ? ನಿನ್ನ ಖುಷಿನ ನನ್ನ ಖುಷಿ ಅವ್ವ. ಚಲೋ ಮಣಿತನ ಐತಿ. ಯಾಕವಾ ನಿಮ್ಮ ಅತ್ತಿ ಕೊಟ್ಟ ಮಾತು ನೆನಪಿಗೆ ಬತ್ತನ? ಸಂಬಂಧ ಮರೆತವ್ರ ಜೊತೆ ಸಂಬಂಧ ಬೆಳೆಸೋದು ಯಾಕವ? ಈ ಹೊಸ ಸಂಬಂಧನ ಬೆಳೆಸೋ ನಡಿ. ಎಷ್ಟೊತ್ರಿ ಹುಡುಗಿನ ಕರ್ಕೊಂಬರೋದು? ಸ್ವಲ್ಪ ಬರೋ ತಡ ಆತೇಳಿ. ಬರೀನ ಮುಹೂರ್ತ ಮೀರ್ತೈತಿ. ಅಲ್ರಿ ಮುಹೂರ್ತ ಮೀರ್ತೈತಿ ಅಂತ ಹೇಳಿ ನೀವ ತಡ ಮಾಡಕತ್ತೀರಲ್ಲ. ತಡ ಮಾಡ್ದಷ್ಟೇ ಭಾಳ ಚಲೋ ಆತ. ನಿಮ್ಮ ಮಗಳನ್ನ ಏನ್ ಕರ್ಕೊಂಡ್ ಬಂದಿರಲ್ಲ ಹಂಗ ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋಗಾಕ ಕಾರಣ ಬೇರೆ ಕೊಡ್ಬೇಕ ನಿನಗೆ? ಇಂಥ ದರಿದ್ರ ಹೆಣ್ಣಿನ ಯಾವ ಮದುವೆ ಅಕ್ಕನ್ಲ ಅವನ ಜೊತೆನ ಮದುವೆ ಮಾಡಿಸ. ಅಪ್ಪ, ಯಾರ ಮಾತು ಕೇಳಿ ನನ್ನ ಮಗಳ ಮದುವೆ ನಿಲ್ಸಾಕತ್ತೀರಿ? ನನ್ನ ಮಗಳ ಮದುವೆ ಆಗೋ ಮನಸ್ಸಿರ್ಲಿಲ್ಲ ಅಂದ್ರ ಮೊದಲ ಹೇಳ್ಬೇಕಾಗಿತ್ತು. ಯಾಕ್ರಿ ಕತ್ತು ಕುಯಿ ಕೆಲಸ ಮಾಡಕತ್ತೀರಿ? ನೋಡ್ರಿ, ನನ್ನ ತಮ್ಮನ ಜೀವನ ನಂಗೆ ಭಾಳ ಮುಖ್ಯ. ಅಂದ್ರ ನನ್ನ ಮಗಳ ಜೀವನ ಏನಾಗ್ಬೇಕ್ರಿ? ಇಷ್ಟೆಲ್ಲ ಅಂದು ಅನ್ನಿಸ್ಕೊಂಡು ನನ್ನ ಮಗಳೇನು ಸಾಯ್ಬೇಕಾ? ಅಂದ್ರೆ ಈಕಿನ ಕಟ್ಕೊಂಡ ನಾ ಸಾಯ್ಬೇಕ? ನಿಂದ್ರಿ ಇಲ್ಲೇ. ನಿನ್ನ ಹೆಸರು ಮ್ಯಾಗ ತಂದಿದ್ದಿದೆ ನನ್ನ ಕೈಯಾಗ ಯಾಕೆ? ಅಕ್ಕ ಬಾಯ್ನ. ಒಂದ್ ನಿಮಿಷ. ಯಾರ್ ಮಾತು ಕೇಳಿ ನೀವು ನನ್ನ ಜೊತೆಗೆ ಮದ್ವೆ ಮುರ್ಕೊಂಡ್ರೋ ಗೊತ್ತಿಲ್ಲ. ಈ ಮಾಂಗಲ್ಯನ ಒಳ್ಳೆ ಹುಡುಗನ ಕಡೆಯಿಂದ ನಾನು ಕೊರಳಿಗೆ ಕಟ್ಟಿಸ್ಕೊಂತೇನೆ. ಕಟ್ಟಿಸ್ಕೊಂಡು ಬಾ. ಅದೆಷ್ಟು ದಿನ ಅವನ ಜೊತೆ ಖುಷಿಯಿಂದ ಇರ್ತೀಯ ಅಂತೇಳಿ ನಾನು ನನ್ನ ಕಣ್ಣಾರೆ ನೋಡ್ತೀನಿ. ಮಾಂಗಲ್ಯ ಋಣ ನನ್ನ ಹಣೆ ಬರ್ದಾಗ ಬರ್ದಿತ್ತ ಅಂದ್ರ ಬಾಳೆ ಮಾಡಿ ತೋರಿಸ್ತೇನೆ.
ನನ್ನ ಹಸಿವಾಯ್ತು ನಾ ತಿನ್ನಾಕತ್ತೀನಿ. ಯುವಕರು ಹಸಿವಾದ್ರೆ ಯಾರಿಗೆ ಕೇಳ್ಬೇಕು? ತಿನ್ನೋ ಇನ್ನೊಂದು ತಿನ್ನ. ಯಾರು ನೀನು? ನಾ ಯಾರಂತ ನಿನಗೆ ಗೊತ್ತಿಲ್ಲ, ನೀ ಯಾರಂತ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ಈ ಮುಗ್ಧತೆ ನೋಡಿ ನಂಗೆ ಭಾಳ ಇಷ್ಟ ಆಯ್ತು. ಇದ್ರಾಗೇನು ಬಂತ? ನಾವು ಹೊಟ್ಟೆ ಎಸಿದ್ರೆ ಎಲ್ರು ಹೋಗಿ ತಿಂದು ಬರ್ಬೋದು. ಯಾರು ಹಾಕ್ಬೋದು? ಹಾಂ, ಮೊದಲ ಯುಕ್ರ ಮ್ಯಾಗ ಮಂದಿ ಕಂಡು ಎಷ್ಟು ಬಿದ್ದದ್ದು ಗೊತ್ತೈತ್ಲ? ನನ್ನ ಪರಿಸ್ಥಿತಿನೂ ಹಂಗ ಆಗೈತಿ. ಹಸಿವಾಗೈತೆ? ತಗೋ ನೀವಂತೀನಿ. ನನ್ನ ಹಸಿವು ನೀ ತಣಿಸ್ಬೋದು, ಆದ್ರೆ ನನ್ನ ನೋವು ಏನ ನೀನು ನೋವು? ಇದನ್ನ ನಾನು ಕೊಳ್ಳಿ ಕಟ್ತಿ. ಹುಚ್ಚಿ. ನನ್ನ ಮಾತು ಕೇಳ್ರಿ ಸ್ವಲ್ಪ. ಏನಾಗ್ಬೇಕು ನಿನಗ? ಆಗು ಅಂತ ಮದ್ವೆ ನಿಲ್ಸಾರ. ನನ್ನ ಜೀವನಕ್ಕೊಂದು ಅರ್ಥ ಕೊಡು. ಮದುವೆ ಅಂದ್ರೆ ಹುಚ್ಚರಾಟ ಮಾಡ್ಯಾನ? ನಿನ್ನ ಮದುವೆ ನಿಂತಿತ್ತಂದ್ರ ನಿಮ್ಮ ಮನೆ ಮಂದಿನ ಹೋಗಿ ಕೇಳ. ನನಗೆ ಯಾಕ ಕೂನ ಪರಿಚಯಲಾರ ಅವಂಗ? ದನ ಕರುಗಳ ಮ್ಯಾಗ ಅಷ್ಟೊಂದು ಕರುಣೆ ತೋರ್ದವ, ನನ್ನ ಮ್ಯಾಗ ತೋರ್ಬರ್ಲಿ. ಹೊಟ್ಟೆ ಹಸಿವಾಗಿತ್ತಂದ್ರ ಒಂದು ತುತ್ತೇನ್ರ ಉಣಿಸ್ತೀನಿ ಬಾ. ಆಗಲ್ಲ. ಒಂದ್ ಹೆಣ್ಣಾಗಿ ನಾಚಿಕೆ ಬಿಟ್ಟು ಕೇಳ ಆತನಿದ ನನ್ನ ಕುತ್ತಿಗೆ ಕಟ್ಟ ಅಂತ ಅಂದ. ಅರ್ಥ ಮಾಡ್ಕೋಲ್ಲ. ಹಿಂಗ ಹುಡ್ಕೋತ ಹೋಗ, ಸಿಕ್ಕರು ಸಿಗ್ಬೋದು. ಯಾಕೆ ನನ್ನ ಬೆನ್ನ ಹತ್ತಿ? ಈ ಜನ್ಮದಾಗ ನಾ ಮದುವೆ ಅಂತ ಆದ್ರ ನಿನ್ನ ಆಗಕ್. ಊರ್ ಬಿಟ್ಟು ಬಂದವನ ನನ್ನ ಮದುವೆ ಮಾಡ್ಕೋತಿ? ನನಗ ದಿಕ್ಕಿಲ್ಲ. ಅದೆಷ್ಟ ಕಷ್ಟ ಇರ್ಲಿ, ನಾನ್ ನಿನ್ ಜೊತೆಗೆ ಬಾಳ್ತೇನೆ. ನೀ ಏನೋ ಹೇಳಿದ್ರು ನಿನ್ನ ಮಾತು ನಂಗೆ ಕೇಳೋದಾಗಲ್ಲ. ಯಾಕಂದ್ರ ನನಗಂತ ನಮ್ಮ ಅತ್ತಿ ಮಗಳದಾಳ. ನಾ ಆಕಿನ ಮದುವೆ ಮಾಡ್ಕೊಳ್ಳೋ ಹೋದಿ ನಾನು. ಆ ಅತ್ತಿ ಮಗಳ ನಾನ ಅಂತ ತಿಳ್ಕೊಬೋದಲ್ಲ. ಸಂಬಂಧಕ್ಕ ಹೊಸ ದಾರಿ ಹುಡುಕಾಕತ್ತೇನ? ಅತ್ತಿ ಮಗಳ ತಿಳ್ಕೊಂಡ್ರೆ ಅತ್ತಿ ಮಗಳ ಆಗ್ತೇನ? ಹಿರಿಯರ ಮಾತು ಕೊಟ್ಟಾರ, ನಮ್ಮ ಅತ್ತಿ ಮಗಳನ್ನ ಮದುವೆ ಮಾಡ್ಕೊಳ್ಳೋ. ಅಂದ್ರ ನಾ ಸತ್ರು ನಿಂಗೆ ಚಿಂತಿಲ್ಲಲ್ಲ? ನೀ ಯಾಕೆ ಸಾಯ್ತಿ? ಮನೆಗೆ ಹೋಗು, ಅವ್ವ ಅಪ್ಪನ ಪಿಶಿ ಮತ್ತೊಂದು ಮದುವೆ ಮಾಡ್ಕೋ. ನೋಡಕ್ ಚಂದನದಿಲ್ಲ. ನೋಡಾಕ ರಗಡ್ ಚಂದದೇನಿ, ಆದ್ರ ನನ್ ಹಣೆ ಬರೋದ ಚಂದಿಲ್ಲಲ್ಲ. ಏನಾಗೈತಿ ನನ್ನ ಹಣೆ ಬರಕ್ಕ? ಒಳ್ಳಗಿನ ಹಾರು ಬೋಡೋದ್ರಾಗ ಇನ್ನೊಬ್ಬನ ನೋಡ್ಕೋತಿ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಯಾರಿವ್ರ? ನಮ್ಮ ಅಪ್ಪನ ನನ್ನ ನಂಬಿಸಿ ಮದ್ವಿ ಮಾಡ್ಕೋತೇನಂತ ಹೇಳ್ದವ್ರು ನನ್ನ ಮ್ಯಾಗ ಯಾವ್ದೋ ಒಂದ್ ನಿಮಿತಿ ಹೋರ್ಸಿ ಇದನ್ನ ನನ್ನ ತಳ್ದವ್ರು. ಇಷ್ಟು ಚಂದನ ಹುಡುಗಿ ಮ್ಯಾಗ ನಿಮಿತಿ ಹೊರಿಸ್ತಿಲ್ಲ. ಏನ್ ತಪ್ಪೈತಿ ಆಕಿ ಕಡೆ? ಇಷ್ಟ ಹೇಳವ, ನೀನ ಈಕಿನ ಮದ್ವಿ ಮಾಡ್ಕೋ, ನಿನಗ ಎಲ್ಲ ಗೊತ್ತಾಕೈತಿ. ಈಕಿನ ಅಂದ ಚಂದ ಇದ್ದಷ್ಟ ಈಕಿನ ಕಾಲ್ಗುಣ ಇರ್ಬೇಕಲ್ಲ. ಹೆಣ್ಣಿದ್ ಮನಿಗೆ ಕನ್ನಡಿ ಯಾತಕ್ಕಂತ ಅಂತಾರ. ಅಂತ ಹೆಣ್ಣಿನ ಕಾಲ್ಗುಣದ ಬಗ್ಗೆ ಮಾತಾಡತ್ತೀರಿ? ಹೌದವಾ, ಒಂದ್ ಹೆಣ್ಣಿನ ತಗೋಬೇಕಂತಂದ್ರ 108 ಚೌಕಾಸಿ ಮಾಡಬೇಕಾಗತ್ತ. ಈಗ ಇಷ್ಟು ಕಾಡಾಕತ್ತಾರ, ಮದುವೆ ಆದ್ಮ್ಯಾಗ ಇನ್ನೆಷ್ಟು ಕಾಡ್ಲಾಕಿಲ್ಲ. ಬಿಟ್ಟು ಬಂದಿದ್ದ ಚಲೋ ಆತು. ಕೂಡಿಸೋದು ಇವ್ರಿದ್ರ ಎಲ್ಲಿಯಾದ್ರೂ ಕೂಡಿಸ್ತಾನ. ನಿನ್ನ ಕೂಡ್ಬೇಕಂತ ಅಂದು ಗಟ್ಟಿ ಮನ್ಸು ಮಾಡಿ ಬಂದೇನಿ. ಈ ತಾಳಿ ನನ್ ಕುತ್ತಿಗೆ ಕಟ್ತಿ? ತಾಳಿ ಕಟ್ಟಪ್ಪ, ತಿಂಗಳದಾಗ ನೀ ಈ ಭೂಮಿ ಮಾ ಬದುಕಿದ್ರಲ್ಲ. ಹಂಗೆಲ್ಲ ಮಾತಾಡತ್ತಾರ, ನನ್ನ ಜೀವನಕ್ಕೊಂದು ಅರ್ಥ ಕೊಡು.
ಯಾರ್ದೋ ಮದುವೆಗೆ ಶೃಂಗಾರ ಅದಕ್ಕಿನ ನನ್ನ ಹೆಂಡತಿ ಮಾಡ್ಕೋತೀನಂದ್ರ ನಾ ತಾಳಿ ಕಟ್ತೀನಂದ್ರ ಆ ದೇವ್ರ ಆಡೋ ಆಟ ನೋಡ. ಯಾವನ್ನೋ ನಂಬಿ ಕೊಡಕಿನ್ನ ನಿನ್ನ ನಂಬಿ ಕೊಟ್ಟೆನಲ್ಲ, ನಂಗೆ ಭಾಳ ಖುಷಿ ಐತಿ. ನಿನ್ನ ಮನಸ್ಸಿನ ನಿರ್ಧಾರ ನೀ ತಗೊಂಡಿ, ನಿನ್ನ ಮನೆ ಮಂದಿದಕ್ಕೆ ಏನಂತಾರ? ಯಾಕೆ ಅಂಜತಿ? ನಮ್ಮ ಮನೆ ಕರ್ಕೊಂಡು ಹೋಗ್ತೇನೆ, ನಮ್ಮ ಅಪ್ಪನ ಭೇಟಿ ಮಾಡಿಸ್ತೇನೆ ನಿಂಗ. ನಿಮ್ಮವ್ವ ಅಪ್ಪನ ಮನ್ಸಿಗೆ ನಾ ಏನರ ಹಿಡಿಸ್ಲಿಕ್ಕಂದ್ರ ಕತ್ತಿಚ್ಚಿಗೆ ಹೊರಗೆ ಹಾಕಿದ್ರ ನಾ ಕಟ್ಟಿದ ತಾಳಿ ಬಿಚ್ಚಿ ಕೊಡ್ತೀಯ? ಜೀವ ಬಿಡ್ತೇನೆ, ಆದ್ರ ಈ ಮಾಂಗಲ್ಯ ಋಣನ ನಾ ಬಿಟ್ಕೊಡೋದಿಲ್ಲ. ನಿನ್ನ ಹಣಿಗೆ ಹಚ್ಚಿದ ಸಿಂಧೂರ ನನ್ನ ಮನೆ ಬೆಳಕಾಗಿರ್ಲಿ, ನಿನ್ನ ಕೊಳ್ಳಾಗ ಕಟ್ಟಿದ ತಾಳಿ ನನ್ನ ಮನೆ ಬೆಳಗಲಿ. ಅದು ಯಾರೇನೋ ನಿನ್ನ ಕಾಲ್ಗುಣದ ಬಗ್ಗೆ ಮಾತಾಡ್ಯಾರಲ್ಲ, ಅವ್ರಿಗೆ ನೀ ಏನಂತ ಅರ್ಥ ಆಗಲಿ. ನೀ ನನ್ನ ಜೊತೆಗಿದ್ದೆ ಅಂದ್ರ ನಾ ಇಡೀ ಜಗತ್ನ ಮರಿತೇನೆ. ಯಾಕಂದ್ರ ಎಲ್ಲದಕ್ಕಿಂತ ಹೆಚ್ಚು ನೀನ ನಂಗ. ದೇವ್ರು ಕೂಡ್ಸ್ಯಾನ, ಕೂಡಿವಿ ಬಾ, ನಿಮ್ಮ ಮನೇಲಿ ಭೇಟಿ ಮಾಡ್ಸಾಕೈತಿ. ಅವ್ರ ನಿರ್ಧಾರ ಏನೈತೆ ಅಂತೇಳಿ ತಿಳ್ಸಾಕೈತಿ. ತಾಯಿ ಇಲ್ಲದ ಮಗಳು ನಾನ, ನಮ್ಮಪ್ಪಗ ಒಬ್ಬೇಕೆ ಮಗಳ ಅಂತಾದ್ರಾಗ ನನ್ನ ಮಾತು ಮೀರ್ತಾರಣ್ಣ ಅವ್ರ. ನಾನ ಜಗತ್ತ ನಮ್ಮಪ್ಪಗ ಒಪ್ಕೋತಾರ ಅವ್ರು, ತಲೆ ಕೆಡಿಸ್ಕೋಬೇಡ. ನಿನ್ನಂತ ಹೆಣ್ಣಿಗೆ ಜನ್ಮ ಕೊಟ್ಟಂತ ಪುಣ್ಯಾತ್ಮ ಯಾರ ಗೊತ್ತಾಗಬೇಕು. ನಿಮ್ಮನೆ ಕರ್ಕೊಂಡು ಹೋಗ್ತಿ? ನಮ್ಮಪ್ಪ ಇಲ್ಲೇ ಅದಾರ, ಬಾ. ಅಪ್ಪ, ಯಾಕಪ್ಪ ಏನಾತ? ಯಾರು ಇವ? ನಿನ್ನ ಕೇಳಕತ್ತೀನಿ, ಯಾರಿಮ? ಅಪ್ಪ, ನಾ ಮದುವೆ ಆಗಿರೋ ಹುಡುಗ. ಏಯ್, ನೀನ್ ಮದುವೆ ಆಗ್ಲಾರ್ದ ಹಂಗ ಇದ್ರ ಬಹಳ ಚಲೋ ಇತ್ತು. ಹಸಿ ಮಣಿ ಏರಿದ್ಮ್ಯಾಗು ಹೊಸಮಾಲ್ಗಿತ್ತಿಗೆ ಒಂದ್ ಹೆಸರಿಡ್ತಾರಂದ್ರ ನೋಡಿ ಹೆಂಗಿರ್ಲಪ್ಪ? ಅದನ್ನೆಲ್ಲ ಒಪ್ಕೋತೀನವ. ನೀ ಯಾರನ್ನ ಮದುವೆ ಆಗಿದ್ರು ಅವನ ಅಳಿಯ ಅಂತ ನಾನು ಒಪ್ಕೋತಿದ್ದೆ. ಆದ್ರ ನೀ ಇವನ್ ಮದುವೆ ಆಗ್ಬಾರ್ದಾಗಿತ್ತು. ಯಾಕಪ್ಪ, ಏನಾಗೈತಿ ಇವ್ರಿಗೆ? ಏನಾಗಿಲ್ಲವಾ, ಈಗ ನಿಮ್ಮ ಅಪ್ಪನ ತಲಿನ ತೆಳಗಾಗೈತಿ. ಅಂದ್ರ ಇವ ನಿಮ್ಮ ಅತ್ತಿ ಮಗ. ಬಾರ್ವಾ, ನೀನ್ ಆಡಿ ಬೆಳೆದದ್ ಮನಿ ಐತಿ, ಬಾ. ಯಾವ ಖುಷಿ ಇಟ್ಕೊಂಡು ನಾನು ನಿನ್ನ ಮನೆಗೆ ಬಂದಿಲ್ಲ ಅಣ್ಣ. ನಾ ಏನಾರ ಅಂದ್ನವ, ತವ್ರ ಮನಿಗ್ ಬಂದಿ, ಬಾ ಒಳಗ್ ಬಾ. ನಾನು ಈ ಮನಿ ಒಳಗೆ ಬರ್ಬೇಕಂದ್ರ ನೀ ನನ್ನೊಂದು ಮಾತು ನಡೆಸ್ಕೊಡ್ಬೇಕು. ಏನ್ವಾ ನಿನ್ನ ಮಾತ? ಭಾಳ ಆದ್ರ ನನ್ನ ಮಗಳನ್ನ ನಿನ್ನ ಮಗಳನ್ನ ತಗೋಬೇಕು, ಅಷ್ಟ ಹೌದಿಲ್ಲ? ಅದು ಯಾವಾಗ್ಲೂ ಇದ್ದಿದ್ದ. ಆ ಮಾತಿನ ಜೊತೆ ಇನ್ನೊಂದು ಮಾತೈತಿ. ಮತ್ತೇನ್ವಾ ನಿಂದ? ಅಣ್ಣ, ತವ್ರ ಮನಿ ಆಸ್ತಿ ಒಳಗ ನನಗೂ ಅರ್ಧ ಪಾಲ್ ಬೇಕ. ನೀ ಕೇಳುದು ಯಾಕವಾ? ನೀ ಬೇಕಂತ ನಿನಗಾಗಿ ಮನ್ಯಾಗ ಬಂಗಾರ ತಂದಿಟ್ಟೀನಿ, ನಿನಗೆ ಬಂಗಾರ ಹಾಕ್ತೀನಿ ತಗೋ. ಅಣ್ಣ, ಆಸ್ತಿ ಬೆಲೆ ಬಾಳ್ತಿತ್ತು, ಬಂಗಾರ ಬೆಲೆ ಬಾಳ್ತಿತ್ತು, ಎಲ್ಲ ನನಗೆ ಗೊತ್ತೈತಿ. ಆದ್ರೆ ನನಗೆ ಆಸ್ತಿನ ಬೇಕು. ಎಲ್ಲಿ ಜಗಳ ಸಿಕ್ಕಿಲ್ಲ ನಿನಗೆ? ನಾನು ಜೊತೆ ಹುಡುಗಾಟಿಕೆ ಮಾಡಾಕತ್ತಿಯಲ್ಲ. ಅಣ್ಣ, ಇದು ಹುಡುಗಾಟಿಕೆ ಮಾಡೋ ಹೊತ್ತಲ್ಲ ಅಣ್ಣ, ಇದು ಇದ್ದಿದ್ದ ಹೇಳತ್ತೀನಿ. ಆದ್ರ ಅದು ನನ್ನ ಹುಡುಗಾಟಿಕೆ ಅನ್ಸಾತೈತಿ. ಯಾವಾಗೂ ಈ ನಮೂನಿ ಇದ್ದದ್ದು ನಿಂದು. ಬಾರವಾ, ನಿನ್ನ ಸೊಸಿ ಮುಖ ನೋಡಿರ ಒಳಗೆ ಬಾ. ತವ್ರ ಮನೆ ಹೊಸ್ತಲ ತೊಳಿಬೇಕಂದ್ರ ಆಸ್ತಿ ಒಳಗ ಅರ್ಧ ಆಸ್ತಿ ಕೊಡ್ತೀನಂತ ನನಗೆ ಮಾತು ಕೊಡು. ಹೋಗ್ಲಿ ಬಿಡು ಅಂತಂದ್ರ ಭಾಳ ಮಾತಾಡಕತ್ತಿಯಲ್ಲ. ಆಸ್ತಿ ಆಸ್ತಿ ಅಂತ ಯಾಕೆ ಪಡ್ಕೊಳಕತ್ತಿದಿ? ಯಾಕಣ್ಣ, ಆಸ್ತಿ ವಿಷಯಕ್ಕೆ ಬಂದ್ರ ತಂಗಿ ಮೇಲೆ ಪ್ರೀತಿನ ಸೌದ್ ಹೊಣ್ತೆ ನಿನಗ? ನೋಡುವ, ಇಷ್ಟು ದಿನ ಬಂದು ಹೋದದಕ್ಕೂ ಈಗ ಬಂದದಕ್ಕೂ ಭಾಳ ಬಿಡ್ಸಾಕತ್ತೈತಿ. ನಿನ್ನ ಮನಸ್ಸಿನಾಗರ ಏನೈತಿ ಅದನ್ನಾರು ಹೇಳು. ಏನಿಲ್ಲಣ್ಣ, ನನಗೊಬ್ಬ ಗಂಡಸ್ ಮಗ ಅದಾನ. ಇವನ್ ಆಶ್ರಯಕ್ಕಂತ ಹೇಳಿ ತವ್ರ ಮನೆ ಅರ್ಧ ಆಸ್ತಿ ಬೇಕು.
ಎಂತ ಮಳ್ಳ ಬುದ್ಧಿ ನಿಂದು. ನನ್ನ ಮಗಳನ್ನ ಕೊಟ್ಟು ಅವಂಗ ಮದುವೆ ಮಾಡ್ತಾನ ಅಂದ್ಮೇಲೆ ನನ್ನ ಅಡ್ಡು ಆಸ್ತಿ ಎಲ್ಲ ಅವಂದಾಗುದಿಲ್ಲನ? ಮಗಳು ಕೊಡುವಾಗ ಕೊಡ್ಬೇಕಾಗಿರೋದು ಬೇರೆನೇ ಇರ್ತೈತಿ. ಆದ್ರ ಈ ತಂಗಿಗೆ ಏನ್ ಕೊಡ್ತಿ ಅದನ್ನ ಹೇಳಿ ಮೊದಲ. ತಂಗಿ, ನೀನು ಅವ್ನ ಕರ್ಕೊಂಡು ಅಂಗಡಿಗೆ ಹೋಗಿ ಬಾ. ಬೇಕಾದ್ರೆ 1 ತೊಲಿ 2 ತೊಲಿ ಬಂಗಾರ ಹಾಕ್ತೀನಿ, ಆದ್ರೆ ಆಸ್ತಿ ವಿಷಯದಾಗ ನೀನು ತಲೆನ ಹಾಕಕ್ಕೆ ಹೋಗ್ಬೇಡ. ಕೇಳಿದಷ್ಟು ಬಂಗಾರ ನಿನ್ನ ಮಗಳ ಮದ್ವೆ ಹಾಕಾಕಂತಿ, ಆದ್ರ ನನಗ ಆಸ್ತಿ ಒಳಗ ಅರ್ಧ ಪಾಲ್ ಬೇಕಂದ್ರ ಬೇಕ. ಕೊಡಂಗಿಲ್ಲ ಅಂದ್ರೆ ತವ್ರ ಮನೆಗೆ ಹೆಜ್ಜೆನೂ ಇಡೋದಿಲ್ಲ. ಅದು ನನಗೆ ಬೇಕಾಗಿಯೂ ಇಲ್ಲ. ಅದ ಆಸ್ತಿ ಹೆಂಗ ಪಡಿಬೇಕನ್ನೋದು ನನಗೆ ಗೊತ್ತೈತಿ. ಆಸ್ತಿ ಪಡೋದ ತೀರ್ತೀನಿ. ಕಾಯಂ ಬಂದು ಹೋಗೋದಕ್ಕೂ ಈಗ ಬಂದಿರೋದಕ್ಕೂ ಭಾಳ ಅಂತರ ಐತಲ್ಲ. ಅವತ್ತು ಹಂಗೆಲ್ಲ ಮಾತು ಕೊಟ್ಟಕ್ಕಿ ಇವತ್ತು ಯಾಕೆ ದಾರಿ ತಪ್ಪಿ ನಡೆದಿ? ಅಪ್ಪ, ಅವರೆಲ್ಲ ಮಾಡಿದ ಮೋಸಕ್ಕ ಇವ ನಮ್ಮ ಅತ್ತಿ ಮಗ ಅನ್ನೋದ ಮರ್ತ್ನಿ. ಮಾವ 15-20 ವರ್ಷ ಹಿಂದಿನ ಶೇಡ ಇನ್ನ ನಿನ್ನ ಮನಸ್ಸಿನಾಗ ಐತೆ. ಅವ್ವ ಕೊಟ್ಟ ಮಾತು ಅದ, ನೀ ಕೊಟ್ಟ ಮಾತು ಅದ. ಈಕಿನ ನನಗ ಕೊಟ್ಟ ಮದುವೆ ಮಾಡ್ಬೇಕನ್ನೋದಿತ್ತಲ್ಲ, ದೇವ್ರು ಕೂಡ್ಸಾನ. ಬಿಟ್ಟು ಬಿಡು, ಬದುಕ್ತೀನಿ. ನಮ್ಮ ಅಪ್ಪನ ನಿನ್ ಜೊತೆ ಬಾಳೆ ಮಾಡ ಅಂತ ಅಂದ್ರು ನಾನ್ ನಿನ್ ಜೊತೆ ಬಾಳೆ ಮಾಡಕ್ಕಾಗಲ್ಲ. ಅಂದ್ರೆ ಅದು ನಮ್ಮಪ್ಪ ನನಗ್ ಕಲ್ಸ್ಕೊಟ್ಟಿರೋ ಬುದ್ಧಿ. ಏಯ್, ನಿಮ್ಮವ್ವ ನಿಮ್ಮಪ್ಪ ಆಡಿದ ಒಂದೊಂದು ಮಾತುಗಳು ಇನ್ನ ನನ್ನ ನೆನಪಿಗದಾವ. ಅವು ಒಂದು ಮಾತ ಆಡಿದ ಮಾತ ಮನ್ಸಿಗೆ ಹಚ್ಕೊಂಡ ಮೂಲಿ ಹಿಡಿದು ಮನ್ಯಾಗ ಕೂತಾಳ. ಅಪ್ಪ ನಾನು ಚಿಂತೆ ಮಾಡಿ ಮಾಡಿ ಕೈಲಾಸ ಸೇರ್ಕೊಂಡ. ಬಿಟ್ಟು ಬಿಡು ಮಾವ, ಸ್ವಾದ್ರ ಮಾವ ಅಂತೇಳಿ ದೇವ್ರು ಕೂಡಿಸ್ಯಾನ. ಕನಿಕರ ತೋರ. ಏಯ್, ನಿನ್ನಂತ ಸೊಕ್ಕಿದ್ದವನ ಮ್ಯಾಗ ನಾನು ಕನಿಕರ ತೋರಿಸಿದ್ರ ನನ್ನ ಗೋರಿ ನಾನು ತಕೊಂಡಂಗಾಗತ್ತ. ಹಿಂದಕ್ಕೆ ಏನೋ ಆಗೈತಿ ಸಂಬಂಧ ಮರ್ತು ಬಿಡು, ಬೇಡ. ಆದ್ರೆ ನೊಂದಕ್ಕಿಗೊಂದು ಭಾಳ ಕೊಟ್ಟಿನಿ. ಅದನ್ರ ನಿನಗ ನೆನಪಾಗಬಾರ್ದ? ನನ್ನ ಮಗಳು ಹಿಂಗ ಬಾಳ್ಬೇಕು, ಹಿಂಗ ಬದುಕಬೇಕು ಅಂತ ಹೇಳಿಕೊಟ್ಟವನ ನೀ ಏನು ನನ್ನ ಮಗಳಿಗೆ ಕನಿಕರ ತೋರಿಸ್ತಿ? ರಾಧಾ, ಮಾವುಗ ಹಳಿ ಸಿಟ್ಟೈತಿ. ಅವ ಹಂಗ ಮಾತಾಡ್ತಾನ. ಮುಂದಿನ ಜೀವನ ನಮ್ದು. ಸಣ್ಣೂರಿದ್ದಾಗ ಗಂಡ ಹೆಂಡತಿ ಅಂತ ನಾನು ನೀನು ಎಷ್ಟೋ ಸಲ ಮಾತಾಡ್ಕೊಂಡೀವಿ. ಈಗ ಮಾವನ ಮಾತಿ ನೀ ತಿಳಿ ಕೊಟ್ಟೆ ಅಂದ್ರೆ ನಮ್ಮ ಅವನ ಕನಸ ಹೊಡ್ಯಾಗ ಹುಂಚಿ ಅಂತ ತೊಳ್ದಂಗಾಕೈತಿ. ರಾಧಾ, ನೀನ ಮನಸ್ಸು ಬದಲು ಮಾಡ. ನಮ್ಮಪ್ಪ 15-20 ವರ್ಷ ಹೆಂಗ ಕಣ್ಣೀರ ಕೈ ತೊಳ್ದ ಅನ್ನೋದ್ ನನಗ್ ಗೊತ್ತು. ಈಗ ಬಂದು ಹೇಳಾಕ್ ನೀನ ನಮ್ಮ ಅತ್ತಿ ಮಗ ಅನ್ನೋದೇನ್ರ ನನಗ್ ಗೊತ್ತಾಗಿದ್ರ ನಾ ಯಾಕೆ ನಿನ್ ಹಿಂದ್ ಬರ್ತಿದ್ದೆ? ನಿನಗೆ ತಾಳಿ ಕಟ್ಟೋಕ್ಕಿಂತ ಮೊದಲ ನಮ್ಮ ಅತ್ತಿ ಮಗಳು ನೆನಪು ಮಾಡ್ಕೊಂಡಿನಿ. ಆ ಟೈಮ್ದಾಗ ನಾನು ನಿಮ್ಮ ಅತ್ತಿ ಮಗಳಂತ ತಿಳ್ಕೊಂಡೆ. ಈಗ ತಾಳಿ ಕಟ್ಟಿನಿ, ನಮ್ಮವ್ವನ ಕನಸು ನನಸು ಮಾಡೀನಿ. ಅದೆಷ್ಟ ತ್ರಾಸಾದ್ರು ನಿನ್ನ ಏಂತೆ ತಪ್ಪಿಗೋತೀನಿ. ನನ್ನ ಜೀವ ಒತ್ತಿ ಇಟ್ಟಾದ್ರು ನಮ್ಮ ಮನೆಗೆ ನಿನ್ನ ಕರ್ಕೊಂಡು ಹೋಗ್ತೀನಿ. ತಾಳಿ ಕಟ್ಟಿನಿ ಅಂದ್ರೆ ಹಂಗೆ ಬಿಡೋದಿಲ್ಲ. ಆ ತಲೆ, ನೀ ಹೆಂಗ ನನ್ನ ಮಗಳನ್ನ ಕರ್ಕೊಂಡು ಹೊಕ್ಕಿ ನಿಮ್ಮವ್ವ ನನ್ನ ಮಗಳನ್ನ ಸೊಸಿ ಅಂತ ಹೆಂಗ್ ಒಪ್ಕೋತಾಳಂತ ನಾನು ನೋಡತನಲೆ. ಸಿಟ್ನ್ಯಾಗ ಮಾತಾಡಬೇಡಮ್ಮವ. 1000 ವರ್ಷ ಬಂದ್ರು ಸಂಬಂಧ ತಪ್ಪುದಿಲ್ಲ. ಸಂಬಂಧನ. ಆದ್ರೆ ಈ ಸಂಬಂಧ ಬಾಳ ಕಲ್ಲಾಗೈತಿ. ಈ ಜನ್ಮದಾಗ ಒಳಗಾಗುದಿಲ್ಲ.